ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ಅವಧಿಯಲ್ಲಿ 9ನೇ ತರಗತಿಯ ಗದ್ಯ ಭಾಗದಲ್ಲಿ ಭಾಷಾಕವಿ ಸಂಸ್ಕೃತದಲ್ಲಿ ರಚಿಸಿರುವಂತಹ ಅದನ್ನು ಕನ್ನಡಕ್ಕೆ ಅನುವಾದಿಸಿರುವ ಎಲ್ ಬಸವರಾಜ್ ಎನ್ನುವಂತಹ ಕೃತಿಕಾರರ ಒಂದು ಗದ್ಯ ಭಂಗ ಅಂತ. ಈ ಕಥೆಯನ್ನ ನಾವು ಕಳೆದ ಅವಧಿಯಲ್ಲಿ ಅದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತು ಅದರ ಮುಂದುವರೆದ ಭಾಗ ಏನು ಅನ್ನುವುದನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಕಳೆದ ಅವಧಿಯ ಆ ವಿಚಾರವನ್ನು ಸ್ವಲ್ಪ ಮನನ ಮಾಡಿಕೊಳ್ತಾ ಇವತ್ತು ಮುಂದುವರಿಸೋಣ. ಹಾಗಾದ್ರೆ ಭೀಮ ಹೊರಟಿರ್ತಕ್ಕಂತಹ ಗದಾ ಪ್ರಹಾರದಿಂದ ತೊಡೆ ಮುರಿದು ಕುರುಕ್ಷೇತ್ರದಲ್ಲಿ ಬಿದ್ದಿರ್ತಕ್ಕಂತಹ ದುರ್ಯೋಧನನ್ನು ನೋಡಲು ಆತನ ತಂದೆ ಇರತಕ್ಕಂತಹ ಧೃತರಾಷ್ಟ್ರ, ಗಾಂಧಾರಿ ಅವರಿಬ್ಬರ ಜೊತೆಗೂಡಿ ದುರ್ಯೋಧನನ ಪ್ರೀತಿಯ ಪುತ್ರನಾಗಿರ್ತಕ್ಕಂತಹ ದುರ್ಜಯ ಅಲ್ಲಿಗೆ ಬರ್ತಾ ಇದ್ದಾನೆ. ಹೀಗೆ ಬಂದಂತಹ ಸಂದರ್ಭದಲ್ಲಿ ದುರ್ಜಯ ಎಲ್ಲ ಕಡೆ ನೋಡಿ ಕೊನೆಗೆ ತನ್ನ ತಂದೆಯ ಹತ್ತಿರ ಬರ್ತಾ ಇದ್ದಾನೆ. ಬಂದಂತಹ ಸಂದರ್ಭದಲ್ಲಿ ಆತ ತನ್ನ ತಂದೆಯ ತೊಡೆಯನ್ನೇ ಏರಿ ಕುಳಿತುಕೊಳ್ಳೋದಕ್ಕೆ ಕೇಳಿಕೊಳ್ತಾ ಇದ್ದಾನೆ. ಆವಾಗ ದುರ್ಯೋಧನ, ಬೇಡಪ್ಪ ಮಗು, ಬೇಡ, ಈ ಹಿಂದೆ ನೀನು ಆಡಿ ಬೆಳೆದಿರ್ತಕ್ಕಂಥ ಈ ತೊಡೆಯ ಮೇಲೆ ಇವತ್ತು ನೀನು ಕುಳಿತುಕೊಳ್ಳಲಾರೆ, ಅಂತಹ ಅವಕಾಶ, ಆ ಭಾಗ್ಯ ನಿನಗೆ ಇವತ್ತು ಇಲ್ಲಪ್ಪ ಅಂತ ಮಾಡ್ತಾನೆ. ತನ್ನ ಮಗನಿಗೆ ಮನವರಿಕೆಯನ್ನು ಮಾಡಿಕೊಡ್ತಾನೆ. ದುರ್ಯೋಧನ, ಚಿನ್ನ, ಮತ್ತೆಲ್ಲಿಯಾದರೂ ಕುಳಿತುಕೊಳ್ಳಪ್ಪ, ಇದುವರೆಗೂ ನೀನು ಕುಳಿತು ಆಡಿ ಮಲಗಿ ನಿನಗೆ ಚಿರಪರಿಚಿತವಾಗಿದ್ದ ಈ ತೊಡೆಯನ್ನು ಇನ್ನು ನೀನು ನಿನ್ನ ಈ ಭಾಗ್ಯಕ್ಕೆ ಈ ತೊಡೆ ಇಲ್ಲವಪ್ಪ ಅಂತಂದು ದುರ್ಯೋಧನ ಹೇಳ್ತಾನೆ. ಅವಾಗ ದುರ್ಜಯ ಹೇಳ್ತಾನೆ, ಯಾಕಪ್ಪ, ಯಾಕೆ ನನಗೆ ಅಂತ ಭಾಗ್ಯ ಯಾಕೆ ಇಲ್ಲ? ಹಂಗಾರೆ ನೀವೆಲ್ಲಿಗೆ ಹೋಗುತ್ತೀರಿ? ನನಗೆ ಯಾಕೆ ನೀವು ಅವಕಾಶವನ್ನ ಮಾಡಿಕೊಡುತ್ತಿಲ್ಲವಲ್ಲ ಅಂತ ಕೇಳಿದಾಗ ಅವಾಗ ದುರ್ಯೋಧನ ಹೇಳ್ತಾನೆ, ನನ್ನ 100 ಜನ ತಮ್ಮಂದಿರು ಇರುವಂತಹ ಕಡೆಗೆ ನಾನು ಏನ್ ಮಾಡ್ತಾನೆ, ಹೋಗ್ತಾ ಇದ್ದೇನೆ ಅಂದಾಗ ಅವಾಗ ದುರ್ಜಯ ಹೇಳ್ತಾನೆ, ಅಪ್ಪಾಜಿ, ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ನಿನ್ನ ಸಹೋದರರ ಹತ್ತಿರ ನೀನು ಹೋಗ್ತೇನೆ ಅಂತ ಹೇಳ್ತಾ ಇದೆಯಲ್ಲ, ಹಂಗಾದ್ರೆ ಆ ಹೋಗುವಾಗ ನನ್ನನ್ನು ಜೊತೆಗೆ ನೀವು ಕರ್ಕೊಂಡು ಹೋಗ್ರಿ ಅಂತ ಮಾಡ್ತಾನೆ. ದುರ್ಜಯ ತನ್ನ ತಂದೆಯನ್ನ ಕೇಳ್ಕೊಳ್ತಾರೆ. ಅವಾಗ ದುರ್ಯೋಧನ, ಹೋಗು ಮಗನೇ, ಹೋಗು, ಹಾಗೆಂದು ಋಕೋಧರನನ್ನ ಕೇಳು ಹೋಗು. ಹಂಗಾರೆ ಋಕೋಧರ ಅಂತ ಯಾರು ಅಂದ್ರೆ ಭೀಮನನ್ನ. ಭೀಮನನ್ನು ಕೇಳು, ನಿನ್ನ ಸಹೋದರನನ್ನ, ನನ್ನ ಸಹೋದರರು ಸ್ಥಳಕ್ಕೆ ಹೋಗ್ತಾ ಇರಲಿಲ್ಲ, ನಿನ್ನ ಜೊತೆಗೆ ಬರ್ಬೇಕು ಅಂದ್ರೆ ಆ ಋಕೋಧರನನ್ನ ಕೇಳು ಹೋಗು ಅಂತ ಹೇಳ್ತಾನೆ. ಅವಾಗ ದುರ್ಜಯ ಹೇಳ್ತಾನೆ, ಬನ್ನಿ ಅಪ್ಪಾಜಿ, ಹೋಗೋಣ, ನಮ್ಮನ್ನು ಹುಡುಕುತ್ತಿದ್ದಾರೆ, ಬನ್ನಿ ಅಪ್ಪಾಜಿ ಹೋಗೋಣ, ನಮ್ಮನ್ನ ಹೋಗ್ತಾ ಇದ್ದಾರೆ. ಯಾವಾಗ ಹೋಗ್ತಾ ಇದ್ದಾರೆ? ದುರ್ಜಯನ ಜೊತೆಗೆ ಬಂದಿರತಕ್ಕಂತಹ, ಕುರುಕ್ಷೇತ್ರದಲ್ಲಿ ತಮ್ಮ ಮಗನನ್ನ ಹೋಗ್ಲಿಕ್ಕೆ ಬಂದಿರತಕ್ಕಂತಹ ಆ ಇಬ್ಬರು ಕುರುಡ ತಂದೆ ತಾಯಿಗಳು ಅವರನ್ನ ಹೋಗ್ತಾ ಇದ್ದಾರೆ, ಹೋಗೋಣ ಬಾ ಅಂತ ಹೇಳಿದಾಗ ದುರ್ಯೋಧನ ಹೇಳ್ತಾರೆ, ಯಾರಪ್ಪ, ನನ್ನನ್ನ ಹೋಗೋರು ಯಾರು ಅಂದಾಗ ದುರ್ಜಯ, ಅಜ್ಜ ಅಜ್ಜಿ ಎಲ್ಲರೂ ನಿನ್ನನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅವಾಗ ದುರ್ಯೋಧನ, ಮಗು ಹೋಗು, ನಾನು ನಡೆಯಲಾರಪ್ಪ, ಮಗು ನಿನ್ ಪಾಡಿಗೆ ನೀನು ಹೋಗಪ್ಪ, ನನಗೆ ಈ ಸಂದರ್ಭದಲ್ಲಿ ನಡಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಮಗ, ನಿಮ್ಮನ್ನು ಎತ್ತಿಕೊಳ್ಳುತ್ತೇನೆ, ಬನ್ನಿರಪ್ಪಾಜಿ, ನಿಮಗೆ ನಡಲಿಕ್ಕೆ ಸಾಧ್ಯ ಇಲ್ಲಲ್ಲ, ನಿಮ್ಮನ್ನು ನಡಲಿಕ್ಕೆ ಆಗದಿದ್ರು ಕೂಡ ಚಿಂತೆ ಇಲ್ಲ, ನಾನು ನಿಮ್ಮನ್ನ ಎತ್ಕೊಳ್ತೇನೆ, ನಿಮ್ಮನ್ನು ಎತ್ಕೊಳ್ತೇನೆ, ಬನ್ನಿರಪ್ಪಾಜಿ ಎಂದು ಕರೀತಾನೆ. ಅವಾಗ ದುರ್ಯೋಧನ ಹೇಳ್ತಾನೆ, ಅಪ್ಪ ದುರ್ಜಯ, ನೀನಿನ್ನು ಚಿಕ್ಕವನು, ನನ್ನ ಭಾರತದಲ್ಲಿ ಹೊತ್ಕೊಳ್ಳಿಕ್ಕೆ ಆಗೋದಿಲ್ಲಪ್ಪ, ನೀನು ಸಣ್ಣವನು ಅಂತ ಹೇಳ್ತಾನೆ. ಆವಾಗ ದುರ್ಜಯ ಆ ಕುರುಕ್ಷೇತ್ರದಲ್ಲಿ ಬರುವಂತಹ ಧೃತರಾಷ್ಟ್ರನ ಕಡೆ ತಿರುಗಿ, ತಾತ ಬನ್ನಿ, ಅಪ್ಪಾಜಿ ಇಲ್ಲಿದ್ದಾರೆ. ಹಾಗಾದ್ರೆ ಕುರುಕ್ಷೇತ್ರದಲ್ಲಿ ಮಗನನ್ನ ಹುಡುಕುವಂತಹ ಆ ಭರಾಟೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೆ, ಅಜ್ಜಾಜಿಗೆ ದುರ್ಜಯ ಹೇಳ್ತಾನೆ, ತಾತ
ಬನ್ನಿ ಈ ಕಡೆ, ಅಪ್ಪಾಜಿ ಇಲ್ಲಿದ್ದಾರೆ ಅಂದಾಗ ಧೃತರಾಷ್ಟ್ರ ಹೇಳ್ತಾನೆ, ಎಲ್ಲಿರುವನಪ್ಪ ಮಹಾರಾಜ, ಎಲ್ಲಿದ್ದಾನೆ ನನ್ನ ಮಗ ಮಹಾರಾಜ, ಎಲ್ಲಿದ್ದಾನೆ ಅವನು ಅಂದಾಗ ಗಾಂಧಾರಿ, ನನ್ನ ಮುದ್ದು ಮಗನಲ್ಲಿದ್ದಾನೆ. ಹಾಗಾದ್ರೆ ಎಲ್ಲಿ ಕುರುಕ್ಷೇತ್ರದಲ್ಲಿ ಎಲ್ಲಿ ಕಾಣ್ತಾನೆ ಅವನು ತಾಯಿ ಹೇಳ್ತಾನೆ. ಅವಾಗ ದುರ್ಜಯ ಹೇಳ್ತಾನೆ, ಇದು ಮಹಾರಾಜರು ನೆಲದ ಮೇಲೆ ಬಿದ್ದಿದ್ದಾರೆ, ನೆಲದ ಮೇಲೆ ಬಿದ್ದಿದ್ದಾರೆ ಅಂತ ಮಗ, ಆ ದುರ್ಯೋಧನ ಮಗ ತನ್ನ ಅಜ್ಜಿಂದ ಅಜ್ಜಿಗೆ ಮಾಡ್ಕೊಂಡ್ರ ಹೇಳ್ತಾ ಇದ್ದಾನೆ. ಅವಾಗ ಧೃತರಾಷ್ಟ್ರ ಬಳಿ ಸಾರಿ ತಡವರಿಸಿ ಹುಟ್ಟಿ, ಬಳಿ ಸಾರಿ ಅಂದ್ರೆ ಹತ್ತಿರ ಹೋಗಿ ತಡವರಿಸುವಂತ ಮಗನನ್ನ ಮುಟ್ತಾ ಇದ್ದಾನೆ. ಇವನೇ ಏನು ಮಹಾರಾಜ, ಇವನೇ ಏನು ದುರ್ಯೋಧನ ನನ್ನ ಜ್ಯೇಷ್ಠ ಪುತ್ರ, ಲೋಕಕ್ಕೆಲ್ಲ ಏಕೈಕ ನಾಯಕನೆನಿಸಿಕೊಂಡು ಬಂಗಾರದ ಕುಂಭದಂತೆ ಧೀರೋನ್ನತನಾಗಿದ್ದ ನನ್ನ ಮಗನೆಂದು ಮುರಿದು ಬಿದ್ದ ಮಹಾದ್ವಾರದ ಲಾಳ ಮುಂದಿಗೆಯಂತೆ ನೆಲದಲ್ಲಿ ಬಿದ್ದಿದ್ದಾನೆ ಮಾಡ್ತಾನೆ. ನೋವಿನಿಂದ ಧೃತರಾಷ್ಟ್ರ ತನ್ನ ಮಗನ ಆ ಚಿಂತಾಜನಕ ಸ್ಥಿತಿಯನ್ನ ಕಂಡು ಏನ್ ಮಾಡ್ತಾನೆ, ರಾಮ ಚಡಪಡಿಸ್ತಾ ಇದ್ದಾನೆ. ಅವಾಗ ಹತ್ರ ಹೋಗಿ ಮಗನ ಮುಟ್ತಾ ಇದ್ದಾನೆ, ತಡಬರಿಸ್ತಾ ಇದ್ದಾನೆ. ಏನು ಇವನೇನು ಮಹಾರಾಜ, ಇಡೀ ಲೋಕಕ್ಕೆ ಏಕೈಕ ನಾಯಕನನ್ನಿಸಿಕೊಂಡಿರ್ತಕ್ಕಂಥವನು, ಬಂಗಾರದ ಕುಂಭದಂತೆ ಅಂದ್ರ ಆ ಇಡೀ ಮೇಲ್ಗಡೆ ಇರ್ತಕ್ಕಂತಹ ಇಡೀ ಕಳಸದ ಮೇಲೆ ಇರ್ತಕ್ಕಂತಹ ಕುಂಭ ಇಡೀ ಬಂಗಾರದ ಕುಂಭದಂತೆ ಅದರ ಕಳಸ ಪ್ರಾಯವಾಗಿರ್ತಕ್ಕಂತಹ ಅತ್ಯಂತ ಧೀರನು ಉನ್ನತವಾಗಿರ್ತಕ್ಕಂತಹ ನನ್ನ ಮಗ ಇವತ್ತು ಹೇಗೆ ಬಿದ್ದಿದ್ದಾನೆ ಭೂಮಿ ಮೇಲೆ ಅಂತಂದ್ರೆ ಲಾಳ ಮುಂಡಿಗೆಯಂತೆ, ಲಾಳ ಮುಂಡಿಗೆಯಂತೆ. ಅಂದ್ರೆ ಹಿಂದೆ ನಮ್ಮ ಪೂರ್ವಜರ ಆ ಹಳೆಯ ಮನೆಗಳಲ್ಲಿ ಮುಂಭಾಗದ ಆಧಾರವನ್ನ ಭದ್ರಪಡಿಸಲಿಕ್ಕೆ ಇರ್ತಕ್ಕಂತಹ ಒಂದು ಅಗಣಿ ಅಂತ ಕರಿತಾ ಇದ್ದೀವಿ ನಾವು, ಅಥವಾ ಚಿಲುಕ ಅಗಣಿ ಅಂತ ಕರಿತಾ ಇದ್ದೀವಿ. ಲಾಳ ಮುಂಡಿಗೆ ಅಂದ್ರೆ ಬಾಗಿಲನ್ನ ಮುಚ್ಚಿ ಅದರ ಹಿಂಬದಿಯಲ್ಲಿ ಭದ್ರವಾಗಿ ಪಡಿಸ್ತಕ್ಕಂತಹ ಒಂದು ಸಾಧನ. ಹಂಗಾರೆ ಮಹಾದ್ವಾರದ ಆ ಬಾಗಿಲ ಲಾಳ ಮುಂಡಿಗೆ ಹೇಗೆ ಬಿದ್ದು ನೆಲಕ್ಕೆ ಹೊರಳಾಡ್ತಾ ಇದೆಯೋ ಹಾಗೆ ನನ್ನ ಮಗ ನೆಲದ ಮೇಲೆ ಬಿದ್ದಿದ್ದಾನೆ ಅಂತ ಮಾಡ್ತಾನೆ, ಯಾತನೆಯಿಂದ ಹೇಳ್ಕೊಳ್ತಾರೆ. ಅವಾಗ ಗಾಂಧಾರಿ, ಮಗನೇ ಸುಯೋಧನ ಬಹಳ ಬಳಲಿರುವಿ ಏನಪ್ಪ ತಾಯಿ, ಆ ತಾಯಿಯ ತಿರುಳು ಕಿತ್ತು ಬರ್ತಾ ಇದೆ. ಮಗನ ಆ ಸ್ಥಿತಿಯನ್ನು ನೋಡಿ ತಾಯಿಗೆ ಬಹಳಷ್ಟು ನೋವು ಅನಿಸ್ತಾ ಇದೆ. ಹೇಳ್ತಿದ್ದಾರೆ ಸುಯೋಧನ ಅಂದ್ರೆ ದುರ್ಯೋಧನ, ನೀನು ಈ ಸಂದರ್ಭದಲ್ಲಿ ತುಂಬಾ ನೀನು ಬಳಲಿದೆ ಏನಪ್ಪ, ಆಯಾಸ ಆಗಿದೆ ನಿನಗೆ ಅಂದಾಗ ದುರ್ಯೋಧನ ಹೇಳ್ತಾನೆ, ನಿನ್ನ ಮಗನಲ್ಲವೇನಮ್ಮ ನಾನು, ನನಗೆ ಬಳಲಿಕೆ ಆಗಲಿಕ್ಕೆ ಆಯಾಸವಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಯಾರ ಮಗ ಹೇಳಂಗಾರ, ನಿನ್ನ ಮಗ, ನಿನ್ನ ಮಗ ನಾನು, ನಿನ್ನ ಮಗನಲ್ಲವೇನಮ್ಮ ನಾನು, ನನಗೆ ಎಲ್ಲಿಂದ ಬಂತು ಬಳಲಿಕೆ ಆಯಾಸ? ಯಾವಾಗ ಧೃತರಾಷ್ಟ್ರ ಹೇಳ್ತಾನೆ, ಗಾಂಧಾರಿ ನೀನು ಪಕ್ಕದಲ್ಲಿರ್ತಕ್ಕಂಥ ಹೆಂಡತಿಯ ಧ್ವನಿಯನ್ನು ಗುರುತಿಸಿರ್ತಕ್ಕಂತಹ ಆ ಧೃತರಾಷ್ಟ್ರ ಹೇಳ್ತಾನೆ, ಗಾಂಧಾರಿ ನೀನಾ ಅಂದ. ಅವಾಗ ಗಾಂಧಾರಿ, ಹೌದು, ಧೀರರಾದ 100 ಹೆತ್ತವಳಿದು ನಾನೇ, ಮತ್ತೆ ಹುಟ್ಟಿ ಬಂದ ನೆನೆಸುತ್ತಿದೆ ನನಗೆ. ಆ 100 ಜನ ಪುತ್ರರನ್ನ ಹೆತ್ತಿರ್ತಕ್ಕಂಥವಳು ನಾನೇ, ಮತ್ತೆ ಹುಟ್ಟಿ ಬಂದೆನಿಸುತ್ತಿದೆ ನನಗೆ. ಹಾಗಾದ್ರೆ 100 ಜನ ಪುತ್ರರಿಗೆ ತಾಯಿಯಾಗಿರ್ತಕ್ಕಂಥವಳು ನಾನೇ ಅನ್ನುವ ರೀತಿ ಗಾಂಧಾರಿ ಹೇಳಿದೆ. ಅವಾಗ ದುರ್ಯೋಧನ ಹೇಳ್ತಾನೆ, ಅಪ್ಪಾಜಿ ಈಗ ದುಃಖಿಸುವುದರಿಂದ ಏನು ಪ್ರಯೋಜನ, ಎಲ್ಲ ಆಗಿ ಹೋಗಿದೆ, ಕಾಲ ಮಿಂಚು ಹೋಗಿದೆ, ನಾವೇನ್ ಮಾಡಿದ್ರು ಕೂಡ ಈಗ ವ್ಯರ್ಥ. ಹಾಗಾಗಿ ನೀವು ದುಃಖ ತಪ್ತರಾಗಬೇಡಿ, ಏನ್ ಪ್ರಯೋಜನ ಇದೆ? ಅವಾಗ ಧೃತರಾಷ್ಟ್ರ ಹೇಳ್ತಾನೆ, ಅಪ್ಪ ದುಃಖಿಸದೆ ನಾನು ಹೇಗೆ ಇರಲಿ, ವೀರ್ಯ ಬಲೋಚಿತ್ತರಾಗಿ ಯುದ್ಧ ದೀಕ್ಷಿತರಾದ ನಿನ್ನ ತಮ್ಮಂದಿರು 100 ಜನರು ಈಗಾಗಲೇ ಹತರಾಗಿದ್ದಾರೆ. ಇನ್ನು ಉಳಿದಿರುವ ನೀನೊಬ್ಬರು ಗತಿಸಿದರೆ ಸರ್ವವು ನಾಶವಾದಂತೆ ಎಂದು ಕೆಳಗೆ ಧೃತರಾಷ್ಟ್ರರಾಗಿ ನಗರ ಬೀಳ್ತಾ ಇದ್ದಾರೆ. ಇಡೀ ನಮ್ಮ ಗುರುಕುಲಕ್ಕೆ, ನಮ್ಮ ಇಡೀ ವಂಶಕ್ಕೆ ನನ್ನ ಆಧಾರ ಮಾಡಿರ್ತಕ್ಕಂಥವನ್ನ ನೀನು ಇವತ್ತು ಹೋಗಿದ್ರೆ ನಾವು ಹೇಗಪ್ಪ ಬದುಕೋದು ಅಂತ ಮಾಡ್ತಾನೆ, ಜಿಗುಪ್ಸೆಗೊಂಡೆ ಮಾಡ್ತಾನೆ, ಕೆಳಗೆ ಬೀಳ್ತಾ ಇದ್ದಾನೆ. ಅವಾಗ ನೋಡ್ರಿ, ದುಃಖಿಸದೆ ಹೇಗೆ ಇರಲಿ, ವೀರ್ಯ ಬಲೋಚಿತ್ತರಾಗಿ ಯುದ್ಧ ದೀಕ್ಷಿತರಾದ
ನಿನ್ನ ತಮ್ಮಂದಿರು 100 ಜನರು ಈಗಾಗಲೇ ಅವರು ಈ ರಣರಂಗದಲ್ಲಿ ಸಾವನ್ನಪ್ಪಿದ್ದಾರೆ. ಉಳಿದಿರುವನು ನೀನೊಬ್ಬನೇ, ನೀನು ಸಾವನ್ನಪ್ಪಿದರೆ ಸರ್ವನಾಶವೂ ಆಗಂತೆಯೇ ಅಂತ ಹೇಳ್ತಾ ನೋವಿನಿಂದ ಧೃತರಾಷ್ಟ್ರನ ಕೆಳಗೆ ಉಸಿರು ಬೀಳ್ತಾ ಇದ್ದಾನೆ. ಅವಾಗ ದುರ್ಯೋಧನ, ಅಯ್ಯೋ ಪೂಜ್ಯರಾದ ತಾವು ಬಿದ್ದೀರಾ, ಅಪ್ಪಾಜಿ ಅಮ್ಮನನ್ನು ಸಮಾಧಾನಪಡಿಸಿ ಹೇಳಿ ಅಂತ ಮಾಡ್ತಾನೆ. ಮಗ ಆ ಕುರುಕ್ಷೇತ್ರದಲ್ಲಿ ತನ್ನ ತಂದೆಗೆ ಮಾಡ್ತಾನೆ, ಅವನು ಧೈರ್ಯವನ್ನ ತುಂಬುವಂತಹ ಪ್ರಯತ್ನ ಮಾಡ್ತಾನೆ. ನನ್ನ ತಾಯಿಗೆ ಮಾತಿಗೆ ನೀವು ಸಮಾಧಾನ ಪಡಿಸಬೇಕು, ಹೇಳ್ರಿ ಅಂತ ಮಾಡ್ತಾನೆ, ಹೇಳ್ತಾನೆ. ಅವಾಗ ಧೃತರಾಷ್ಟ್ರ ಹೇಳ್ತಾನೆ, ಅಪ್ಪ ನಾನೆಂದು ಸಮಾಧಾನ ಪಡಿಸಲಿ? ಹಂಗಾರ ಧೃತರಾಷ್ಟ್ರ ಹೇಳ್ತಾನೆ, ಮಗನೇ ನಾನು ಅವಳನ್ನ ಹೇಗೆ ಸಮಾಧಾನ ಪಡಿಸಲಿ? ದುರ್ಯೋಧನ, ಯುದ್ಧದಲ್ಲಿ ಹಿಮ್ಮೆಟ್ಟದೆ ಹುಮ್ಮಸದಿಂದ ಹೋರಾಡಿ ಹತನಾದನೆಂದು ಸಮಾಧಾನ ಪಡಿಸಿರಿ. ಅಪ್ಪಾಜಿ ಹೇಗೋ ಶೋಕವನ್ನ ನಿಗ್ರಹಿಸಿಕೊಳ್ಳುವುದರ ಮೂಲಕ ನನ್ನನ್ನು ಅನುಗ್ರಹಿಸಿ ತಂದೆಯ ಕಾಲಗಳಿಗೆ ತಲೆಯನ್ನು ಮುಟ್ಟಿಸಿ ಇದೋ ಇಂದು ನಿಮ್ಮ ಮುಂದೆ ಮಾತ್ರ ತಗ್ಗಿರುವ ಈ ತಲೆಯಿಂದ ನಿಮಗೆ ನಮಸ್ಕರಿಸಿ ಯಾವ ಗಳಿಕೆಯಿಂದ ನಾನು ಹುಟ್ಟಿದನೋ ಅದೇ ಗಳಿಕೆಯಿಂದ ಸ್ವರ್ಗಕ್ಕೆ ಹೋಗುತ್ತೇನೆ ಅಂತಂದು ತನ್ನ ತಂದೆಗೆ ಅವನು ಧೈರ್ಯ ತುಂಬುವಂತ ಮಾತುಗಳನ್ನ ಹೇಳ್ತಾರೆ. ಯುದ್ಧದಲ್ಲಿ ಹಿಮ್ಮೆಟ್ಟದೆ ಹುಮ್ಮಸ್ಸಿನಿಂದ ಹೋರಾಡಿ ಹತನಾದನೆಂದು ಸಮಾಧಾನ ಪಡಿಸಿದೆ. ಹಾಗಾದ ಅವಾಗ ಹೇಳ್ತಾನ ಧೃತರಾಷ್ಟ್ರ, ಹೇಗೆ ನನ್ನ ತಾಯಿ ನಾನು ಸಮಾಧಾನ ಪಡಿಸಲಪ್ಪ ಅಂದಾಗ ದುರ್ಯೋಧನ ತನ್ನ ತಂದೆಗೆ ಹೇಳ್ಕೊಡ್ತಾನೆ, ನಾನು ಯುದ್ಧದಿಂದ ವಿಮುಖನಾಗಿ ವೈರಿಗಳಿಗೆ ಹೆದರಿ ಓಡಿ ಹೋಗಿಲ್ಲ. ನಾನು ಯುದ್ಧದಲ್ಲಿ ಆ ವೈರಿಗಳ ಜೊತೆಗೆ ಹೋರಾಡಿ ಹತನಾಗಿದ್ದೇನೆ ಎಂದು ಹೇಳಿ ನನ್ನ ತಾಯಿಗೆ ಹಾಗೆ ಹೇಳಿ ಅವಳನ್ನು ನೀವು ಸಮಾಧಾನ ಪಡಿಸಿ. ಅಪ್ಪಾಜಿ ಹೇಗೋ ಶೋಕವನ್ನ ನಿಗ್ರಹಿಸಿಕೊಳ್ಳುವುದರ ಮೂಲಕ ನಿಮ್ಮ ದುಃಖವನ್ನ ನೀವು ಅದನ್ನ ಅರಗಿಸಿಕೊಳ್ಳುವುದರ ಮೂಲಕ ನನ್ನ ಪ್ರಾಣವನ್ನು ಪರಿತ್ಯಾಗ ಮಾಡಲಿಕ್ಕೆ ನೀವು ನಮಗೆ ಅನುಮತಿಯನ್ನ ನೀಡ್ರಿ ಅಂತ ಹೇಳ್ತಾ ಅವರ ಪಾದಗಳ ಮೇಲೆ ತಮ್ಮ ಶಿರವನ್ನು ಮಾಡ್ತಾರನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಮುಂದೆ ಮಾತ್ರ ತೆಗೆದಿರುವ ಅಂದ್ರೆ ಈ ಮೊದಲು ಈ ಹಿಂದೆ ಈ ಮುಂದೆ ಯಾರೂ ಕೂಡ ಇರ್ತಾನೆ ಯಾರ ಪಾದಗಳನ್ನು ಕೂಡ ಮುಟ್ಟಿರಲಿಲ್ಲ. ಇವತ್ತಿನ ಪಾದಗಳ ಮೇಲೆ ಇರ್ತಿದ್ದೇನೆ, ಘನತೆಯಿಂದಲೇ ನಾನು ಸ್ವರ್ಗಕ್ಕೆ ಹೋಗುತ್ತೇನೆ ಅಂತ ಮಾಡ್ತಾನೆ. ಹೆಮ್ಮೆಯಿಂದಲೇ ಹೇಳ್ಕೊಳ್ತಾ ಇದ್ದಾರೆ. ಅವಾಗ ಧೃತರಾಷ್ಟ್ರ, ಹುಟ್ಟು ಕುರುಡನು ವೃದ್ಧನೂ ಆದ ನನಗೆ ಬಾಳಿನ ಆಶೆಯಿಂದ ಹಿಂಗಿ ಹೋಗಿದೆಯಾದರೂ ಪ್ರಾಪ್ತವಾಗಿರುವ ಈ ತೀವ್ರ ಪುತ್ರ ಶೋಕವನ್ನೆಲ್ಲ ಸಮಯವನ್ನು ಸಡಿಲಗೊಳಿಸಿ ನನ್ನ ಆತ್ಮವನ್ನು ಆಕ್ರಮಿಸಿ ಬಿಟ್ಟಿದೆ. ಯಾವಾಗ ಧೃತರಾಷ್ಟ್ರ ಹುಟ್ಟು ಕುರುಡ, ಅವನು ಹುಟ್ಟುತ್ತ ಕಣ್ಣೇ ಇರೋದಿಲ್ಲ, ವಯಸ್ಸಾಗಿದೆ, ಆದರೂ ಕೂಡ ಜೀವನದಲ್ಲಿ ಬಾಳ್ಬೇಕು ಬದುಕಬೇಕು ಅನ್ನುವಂತ ಆಸೆ ಆಕಾಂಕ್ಷೆಯ ಚಿಗುರು ಎಲ್ಲ ಇವತ್ತಿನ ಬತ್ತಿ ಹೋಗಿದೆ. ಈ ಸಂದರ್ಭದಲ್ಲಿ ಪುತ್ರ ಆ ಏಕೈಕ ಪುತ್ರನೂ ಕೂಡ ಅವನ ಆ ನೋವು ಅವನಿಗೆ ತೆಗೆದುಕೊಳ್ಳುವಂತಹ ಶಕ್ತಿನ ಅವನಿಗೆ ಸಾಧ್ಯವಾಗ್ತಾ ಇಲ್ಲ. ಆದರೂ ಕೂಡ ತನ್ನ ಸಂಯಮವನ್ನ ಸಡಿಲಗೊಳಿಸಿ ನನ್ನ ಆತ್ಮವನ್ನ ಆ ನೋವು ಆಕ್ರಮಿಸಿಬಿಟ್ಟಿದೆ ಅಂತ ಮಾಡ್ತಾನೆ, ಹೇಳ್ಕೊಳ್ತಾ ಇದ್ದಾನೆ. ಅವಾಗ ಬಲರಾಮ ಬರ್ತಾ ಇದ್ದಾನೆ. ಸ್ವಾಗತ ಬಲರಾಮ ಸಂದರ್ಭದಲ್ಲಿ ಬರ್ತಾನೆ. ಅಯ್ಯೋ ಕಷ್ಟ, ದುರ್ಯೋಧನನ ಮೇಲನ ಆಸೆಯನ್ನ ಬಿಟ್ಟು ನಿತ್ಯಾಸ್ತಮಿತ ಲೋಚನಾದ ಈ ಮಹನೀಯನಿಗೆ ಈಗ ನಾನು ನಿರುವೆನೆಂದು ನಿವೇದಿಸಿಕೊಳ್ಳುವನಿಗೆ ಬಾಯೇ ಭಾರದಾಗಿದೆ ಅನ್ನುವಂತಹ ಮಾತು ಈಗ ಆ ಸಂದರ್ಭದೊಳಗ ಬಲರಾಮ ಹೇಳ್ತಾನೆ. ದುರ್ಯೋಧನನ ಮೇಲನ ಅವನಿರತಕ್ಕಂತಹ ಮಮತೆ ಪ್ರೀತಿ ಆಸೆ ಇವತ್ತೆಲ್ಲದೂ ಕೂಡ ನಶಿಸಿ ಹೋಯಿತು. ಈ ಮಹನೀಯನಿಗೆ ಈಗ ನಾನೆಲ್ಲಿರುವೆನೆಂದು ನಿವೇದಿಸಿಕೊಳ್ಳಲು ಕೂಡ ನನಗೆ ಬಾಯಿ ಭಾರದಾಗಿದೆ ಎಂದು ಹೇಳ್ಕೊಳ್ತಾನೆ. ಆಗ ದುರ್ಯೋಧನ ತಾಯಿಯನ್ನು ಕುರಿತು ಹೇಳ್ತಾನೆ, ಅಮ್ಮ ನಿನ್ನ ಒಂದು ಮಾತನ್ನ ನಾನು ಹೇಳಬೇಕೆನಿಸುತ್ತದೆ. ಅವಾಗ ಗಾಂಧಾರಿ ಅದೇನು ಹೇಳಲು ಬಂದಾಗ, ಅಮ್ಮ ನಿನ್ನನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನಾನೇನಾದರೂ ಪುಣ್ಯ ಮಾಡಿದರೆ ನನ್ನ ಮರು ಹುಟ್ಟಿನಲ್ಲಿಯೂ ನೀನೇ ನನ್ನ ತಾಯಿಯಾಗಿ ಬರಬೇಕಮ್ಮ ಅಂತ ಮಾಡ್ತಾನೆ. ಮತ್ತೆ ಅವ್ರ ತಾಯಿಯ ತಲೆ ಹೊರೆಯನ್ನು ಹೇಳ್ತಾನೆ. ಅವಾಗಪ್ಪ ನನ್ನ ಮನೋರಥವನ್ನೇ ನೀನು ಹೇಳಿದೆ ಅಂತಂದು ತಾಯಿ ತನ್ನ ಅಪೇಕ್ಷೆಯನ್ನು ತಿಳಿಸಿದ್ರು. ಅವರು ವಿಜಯ ನೀನು ಕೇಳು, ಎಂದು ಅಷ್ಟರಲ್ಲಿ ಕಂಠ
ಬಿಗಿದು ಬರುವುದು ಅಂದರೆ ದುಃಖವಾಗಿ ಆವರಿಸಿಕೊಂಡಿದೆ. ಕಂಠದಿಂದ ಮಾತುಗಳೇ ಹೊರಹೊಮ್ಮುತ್ತಾ ಇಲ್ಲ. ಅವಾಗ ಧೃತರಾಷ್ಟ್ರ ಹೇಳ್ತಾನೆ, ಗಾಂಧಾರಿ, ದುರ್ಯೋಧನನು ತನ್ನ ಮುದ್ದು ಮಗನಿಗೆಂದು ಹೇಳುವನೋ ಮಗನಿಗೆ ಏನೆಂದು ಹೇಳುವನೋ ಅಂತ ಆ ಧೃತರಾಷ್ಟ್ರ ಆ ಸಂದರ್ಭದಲ್ಲಿ ತನ್ನ ಮನಸ್ಸನ್ನ ಇಂಗಿತವನ್ನು ವ್ಯಕ್ತಪಡಿಸ್ತಾನೆ. ಅವಾಗ ಗಾಂಧಾರಿ, ನಾನು ಅದನ್ನೇ ಚಿಂತಿಸಿದ್ದೇನೆ. ಹಾಗಾದ್ರೆ ಆ ದುರ್ಯೋಧನ ತನ್ನ ಮಗನಿಗೆ ಏನು ಹೇಳ್ತಾ ಇದ್ದಾನೆ ಅನ್ನುವುದನ್ನ ಅಂತ ನಾನು ಊಹೆ ಮಾಡ್ಕೊಳ್ತಿದ್ದೀನಿ ಅಂದಾಗ ದುರ್ಯೋಧನ ಹೇಳ್ತಾನೆ, ನನಗೆ ಹೇಗೋ ಹಾಗೆ ಪಾಂಡವರಿಗೂ ವಿಧೇಯನಾಗಿ ಅಜ್ಜಿ ಕುಂತಿಯ ಆಜ್ಞೆಯ ಪ್ರಕಾರ ನಡೆದುಕೋ. ಅಭಿಮನ್ಯುವಿನ ತಾಯಿ ಮತ್ತು ದ್ರೌಪದಿ ಇಬ್ಬರನ್ನೂ ನಿನ್ನ ತಾಯಿಗಳೆಂದು ನೀನು ಪೂಜಿಸು. ನೋಡು ಮಗು, ನಿನ್ನ ತಂದೆಯಾದ ದುರ್ಯೋಧನನು ಸ್ತ್ಯಾಗನೂ ಅಭಿಮಾನದಿಂದ ಹೃದಯನೂ ಆಗಿ ಸಮಬಲನಾದ ಶತ್ರುವನ್ನ ಯುದ್ಧದಲ್ಲಿ ಎದುರಿಸಿ ಹತನಾದನೆಂದು ನೆನೆದು ಶೋಕವನ್ನ ತ್ಯಜಿಸು. ರೇಷ್ಮೆ ಧರಿಸಿದ ಧರ್ಮರಾಜನ ಹಿಡಿದಾದ ಬಲದವರನ್ನ ಹಿಡಿದುಕೊಂಡು ಮಿಕ್ಕ ಪಾಂಡವರೊಡಗೂಡಿ ನನ್ನ ಹೆಸರು ಹೇಳಿ ನೀನು ನನಗೆ ತರ್ಪಣವನ್ನ ಕೊಡಬೇಕಪ್ಪ ಅಂತಂದು ಕೊನೆಯ ಬಾರಿಗೆ ತನ್ನ ಮಗನಲ್ಲಿ ನಿವೇದಿಸಿಕೊಳ್ಳುತ್ತಾನೆ. ಹೇಳ್ತಾನ, ಏನು ನನಗೆ ಹೇಗೋ ಇಲ್ಲಿವರೆಗೂ ತಂದೆಯ ಸ್ಥಾನವನ್ನು ನೀಡಿ ಗೌರವ, ನನ್ನ ಮಾತುಗಳಿಗೆ ಯಾವ ಬೆಲೆಯನ್ನು ನೀಡ್ತಾ ಇದೆಯೋ ಅದೇ ತೆರಳಾಗಿ ಪಾಂಡವರಿಗೂ ನೀವು ತಗ್ಗಿ ಬಗ್ಗಿ ನಡೆ, ಅವರು ವಿಜಯನಾಗಿರು ಅಂತ ಹೇಳ್ತಾನೆ. ನಿನ್ನ ಅಜ್ಜಿಯಾಗಿರ್ತಕ್ಕಂತಹ ಕುಂತಿ ಅವಳ ಆಜ್ಞೆಯಂತೆ ನೀನು ನಡೆದುಕೋ. ಅಭಿಮನ್ಯುವಿನ ತಾಯಿ ಮತ್ತು ದ್ರೌಪದಿ ಆ ಇಬ್ಬರು ತಾಯಿಯರನ್ನ, ಆ ಇಬ್ಬರು ಹೆಣ್ಣು ಮಕ್ಕಳನ್ನು ನಿನ್ನ ತಾಯಿಯಂತವರನ್ನ ಪೂಜಿಸು. ನೋಡಬಹುದು, ನಿನ್ನ ತಂದೆಯಾದ ಈ ದುರ್ಯೋಧನನು ಸ್ತ್ಯಾಗನೂ ಅಭಿಮಾನಕ್ಕಿಂತ ಹೃದಯನೂ ಆಗಿ ಸಮಬಲನಾದ ಆ ಶತ್ರುವನ್ನ ಯುದ್ಧದಲ್ಲಿ ಎದುರಿಸಿ ಹತನಾದನೆಂದು ನೆನೆದು ಅದೇ ಶ್ಲೋಕದಲ್ಲಿ ನೀವು ಪರಿತಪಿಸಬೇಡ. ಆ ದುಃಖವನ್ನು ಮರೆತು ಬಿಡುವುದು. ರೇಷ್ಮೆ ಧರಿಸಿರ್ತಕ್ಕಂತಹ ಧರ್ಮರಾಯನ ಹಿಡಿದಾದ ತೋಳಗಳನ್ನ ಹಿಡಿದುಕೊಂಡು ನೀನು ಮುನ್ನಡೆ. ಮಿಕ್ಕ ಆ ಉಳಿದಿರ್ತಕ್ಕಂತಹ ಪಾಂಡವರ ಜೊತೆ ಕೂಡಿ ನನ್ನ ಹೆಸರನ್ನ ಹೇಳಿ ನೀನು ನನಗೆ ತರ್ಪಣವನ್ನ, ನನ್ನ ಅಂತಿಮ ಸಂಸ್ಕಾರವನ್ನ ನೀನು ನೆರವೇರಿಸಿಕೊಡಬೇಕಪ್ಪ ನನ್ನ ಮಗನಲ್ಲಿ ಕೇಳ್ಕೊಳ್ತಾನೆ. ಆಗ ಬಲರಾಮ, ವೈರವು ಪಶ್ಚಾತ್ತಾಪವಾಗಿ ಪರಿಣಮಿಸುತ್ತಲ್ಲ, ಇದೆಲ್ಲಿಯದು ಶಬ್ದ ಆಕಾಶದ ಕಡೆ ನಿಟ್ಟಿಸಿ ರಣ ದುಂಬಿಗಳ ಒಳಗು ನಿಂತು ಮೂಕವಾದ ಬಾಣ, ಕವಚ, ಚಾಮರ ಛತ್ರಗಳು ಚೆಲ್ಲಿರುವ ಯೋಧರು ಸೂತರು ಸತ್ತು ಬಿದ್ದಿರುವ ಈ ರಣರಂಗದಲ್ಲಿ ನನ್ನ ಧನುಷ್ಣಂಕಾರದಿಂದ ಗಾಳಿಗಳ ಗುಂಪನ್ನು ಹಿಡಿಸಿ ಆಕಾಶದ ತುಂಬ ಚದುರುವಂತೆ ಮಾಡಿದವನು ಯಾರು? ತೆರೆಯ ಪಕ್ಕಕ್ಕೆ ನಿಟ್ಟಿಸಿ, ಓಹೋ, ಗುರುಪುತ್ರ ಅಶ್ವತ್ಥಾಮ ಇತ್ತಲೇ ಬರುತ್ತಿದ್ದಾನೆ. ಸರಿ, ಈ ಪಾಠದಲ್ಲಿ ಇವತ್ತು ಆಗಿರುವಂತಹ ಈ ಗದ್ಯ ಪಾಠದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ, ಏನಾದರೂ ಪದಗಳ ಅರ್ಥ ಗೊತ್ತಿಲ್ಲ ಅಂತಂದ್ರೆ ನಾಳೆ ದಿವಸ ಮನೆಯಲ್ಲಿ ಹೋಗಿ ಇವತ್ತು ಕುತೂಹಲದ ಸಾಯಂಕಾಲ ಮನದಟ್ಟಾಗುವಾಗ ಓದ್ರಿ. ಆ ಪದಗಳಿಗೆ ಅರ್ಥ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ನಾಳೆ ಸರಿ ಬಂದು ಕೇಳ್ರಿ. ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆ ಕೊಡ್ತಾ ಉಳಿದ ಭಾಗಗಳ ಮುಂದೆ ನೋಡೋಣ. ನಾಳೆ ನೀವು ಬರುವಾಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ 2 ಗೃಹ ಪಾಠಗಳನ್ನು ನಾನು ಹೇಳ್ತೇನೆ. ಅದನ್ನು ತಾವೆಲ್ಲರೂ ಕೂಡ ನೋಡ್ಕೊಂಡು ದುರ್ಜಯನು ತನ್ನ ಬಳಿ ಬರುತ್ತಿರುವುದನ್ನ ಕಂಡು ದುರ್ಯೋಧನನು ಏನೆಂದುಕೊಳ್ಳುತ್ತಾನೆ. 2ನೇ, ದುರ್ಯೋಧನ ಮತ್ತು ದುರ್ಜಯನ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಸಂಗ್ರಹಿಸಿ ಬರೆಯಿರಿ. ದುರ್ಯೋಧನನು ದುರ್ಜಯನಿಗೆ ಏನೆಂದು ಬುದ್ಧಿವಾದವನ್ನ ಹೇಳುತ್ತಾನೆ. ಈ 3 ಪ್ರಶ್ನೆಗಳಿಗೆ